ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಟನ್ ಲಾಂಗ್ ಫ್ರಾಕ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದು ಸ್ಯಾರಿ. ನಾನಿಲ್ಲಿ ಮೇಲೆ ಇರೋ ಬಾರ್ಡರನ್ನು ಸಹ ಕೆಳಗಡೆ ಹಚ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಡಬಲ್ ಬಾರ್ಡರ್ ಆಗಿ ಫ್ರಾಕಿಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಈ ವಿಡಿಯೋವನ್ನು ಪೂರ್ತಿ ಕೊನೆವರೆಗೂ ನೋಡಿ. ಇದರ ಡಿಟೇಲಿಂಗ್ ವಿಡಿಯೋ ನಿಮಗೆ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ವಿತ್ ಮೆಜರ್ಮೆಂಟ್ ಸಹ ವಿಡಿಯೋ ಹಾಕ್ತೀನಿ. ಈ ರೀತಿ ಪ್ಲೀಟೆಡನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅದನ್ನೆಲ್ಲ ನಾವು ನೀಟಾಗಿ ಡಿಸ್ಕಸ್ ಮಾಡ್ಬೋದು ಲಾಂಗ್ ವಿಡಿಯೋದಲ್ಲಿ. ಆದರೆ ಈ ರೀತಿ ಚಿಕ್ಕದಾಗಿ ನೆರಿಗೆನೆಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಮೆಜರ್ಮೆಂಟ್ ಪ್ರಕಾರ ನೆರಿಗೆ ಸ್ಟಿಚ್ ಮಾಡ್ಕೊಬೇಕು, ಐರನ್ ಮಾಡ್ಕೊಬೇಕು, ಮತ್ತು ನೆಕ್ನ ಹೇಗೆಲ್ಲ ಡಿಟೇಲಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ತೋರಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರಿಗೆಲ್ಲ ಈ ಲಾಂಗ್ ಫ್ರಾಕ್ ಡಿಸೈನ್ ಇಷ್ಟ ಆಗಿದೆಯೋ ಅವರೆಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ಫ್ರಾಕ್ ಆದರೆ ಈಗ ಬೇಸಿಗೆಗೆ ತುಂಬ ಕಂಫರ್ಟಾಗಿರುತ್ತೆ, ತುಂಬ ಸ್ಮೂತಾಗಿ, ಮತ್ತು ಮಕ್ಕಳು ಕಂಫರ್ಟಾಗಿ ಹಾಕ್ಕೋತಾರೆ. ಇದೇ ರೀತಿಯಾಗಿ ನೀವು ಮನೆಯಲ್ಲಿ ನಿಮ್ಮ ಅಜ್ಜಿ ಸೀರೆ ಯಾವುದಾದ್ರೂ ಇದ್ದರೂ ಸಹ ಡಿಸೈನ್ ಮಾಡ್ಕೊಳ್ಬೋದು. ಯಾವಾಗಲೂ ಬೇಸಿಗೆಯಲ್ಲಿ ಕಾಟನ್ ಫ್ರಾಕ್ಸ್ನ ಯೂಸ್ ಮಾಡೋದ್ರಿಂದ ಟ್ರೆಡಿಷ್ನಲ್ ಆಗಿ ಲುಕ್ಕು ಚೆನ್ನಾಗಿರುತ್ತೆ, ಹಾಗೂ ಅವ್ರಿಗೆ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಇದರಿಂದ ಹಾಕ್ಕೊಂಡಾಗ ಪಾರ್ಟಿ ವೇರ್ ಥರ ಕಾಣಿಸಿದ್ರೂ ಸಹ ಅವ್ರಿಗೆ ಸ್ಕಿನ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಬಾರ್ಡರನ್ನು ನೆಕ್ಕಿಗೆ ಅಟ್ಯಾಚ್ ಮಾಡೋಕ್ಕೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆವರೆಗೂ ಈ ವಿಡಿಯೋನ ನೋಡಿ. ಏನಾದರೂ ಡೌಟ್ ಇದ್ದರೆ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು.